ಹೇಳ್ಕೊಳ್ತೀವಿ ಅಂತಂದ್ರೆ ಅದು ಕಾರಣ ಅವರು. ಸೊ ಅದಕ್ಕೆ ಅವ್ರನ್ನ ಸೀನಿಯರ್ ಅಂತ ಕರೆಯೋದು. ಹಾಗೆ ಎಲ್ಲ ನನ್ನ ಮಿತ್ರರು ಇದ್ದಾರೆ, ಪ್ರೇಮು, ಪ್ರಜ್ವಲು, ಧ್ರುವ, ಬನ್ನಗ, ದಿನಾಕರ್ ಬಂದಿದ್ದಾರೆ. ಸೊ ಎಲ್ಲರೂ ಇಲ್ಲಿದ್ದೀವಿ. ಈಗ ಇಷ್ಟೊಂದು ನೀವು ವಿಡಿಯೋ ನೋಡೋದು, ನಾನೇನು ಅದ್ರ ಬಗ್ಗೆ ತುಂಬಾ ಎಕ್ಸ್ಪ್ರೆಷನ್ ಕೊಡಲ್ಲ, ಏನೂ ಮಾಡಲ್ಲ. 21ನೇ ಶತಮಾನದಲ್ಲಿದ್ದೀವಿ. ನಮ್ಗೆ ಇದೆಲ್ಲ ಏಳಿಸ್ಕೋಬೇಕಂತ ನಾವೇ ಯೋಚನೆ ಮಾಡ್ಬೇಕು. ಈ ಧರ್ಮಗಳ ಬಗ್ಗೆ, ಜಾತಿ ಬಗ್ಗೆ, ಇನ್ನೊಂದು ದಯವಿಟ್ಟು ಒಂದೇ ಅನ್ಕೊಳ್ಳೋಣ, ನಾವು ಮನುಷ್ಯರು, ಅದೊಂದೇ ಜಾತಿ ಇರೋದು, ಅದೊಂದು ಜಾತಿ ಬೆಲೆ ಕೊಡೋಣ, ಅದ್ರ ಜೊತೆಗೆ ಹೋಗೋಣ ಅಷ್ಟೇ. ಏನ ಎಕ್ಸ್ಪ್ರೆಷನ್ ಏನು ಕೊಡೋಣ, ಏನು ಹೇಳೋಣ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಚಾಮುಂಡಿ ಯುವಕರ ಬಳಗ ನಿಜವಾಗ್ಲೂ ಅದ್ಭುತವಾದಂತ ಕಾರ್ಯಕ್ರಮ. ಯುವಕರ ಬಳಗ, ಆದ್ರೆ ಆ ಯುವಕರ ಬಳಗದಲ್ಲಿ ನಾನು ಅಂಕಲ್ ಅದಕ್ಕೆ ಮೆಂಬರ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಯುವಕ ನನಗೂ ವಯಸ್ಸಾಗಿದೆ ಅಂತ. ಏನಕ್ಕೆ ಈ ಬಳಗದ ಬಗ್ಗೆ ತುಂಬಾ ಇಷ್ಟಪಟ್ಟು ಹೇಳ್ತೀನಿ ಅಂದ್ರೆ, ಹೆಚ್ಚು ಕಮ್ಮಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಇವ್ರು ಯಾರು ಇಲ್ಲ. 10,000 ಜನ ಮೆಂಬರು ಕೂಡ ಇಂಪಾರ್ಟೆಂಟ್. ಸೊ ಆ ತರದ ಒಂದು ಬಳಗ ಇದು. ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಮುಂದೆ ಇದೇ ವೇದಿಕೆ ಮೇಲೆ ನಡೆಯುತ್ತೆ. ಎಲ್ಲ 10,000 ಜೊತೆ ನಾನು 10,000 ಒಬ್ಬ 2, 3 ಆ ನಂಬರ್ ಇದ್ದೀವಿ. ಸೊ ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. 21ನೇ ಶತಮಾನ ಈಗಿಂದಾದ್ರೂ ನಾವು ಸ್ವಲ್ಪ ಬದಲಾಗೋಣ ಅಂತ ಹೇಳ್ತೀನಿ. ಎಲ್ಲ ಯುವಕರಿಗೂ ಅಷ್ಟೇನೆ ಪ್ರೇರಣೆ. ಯಾವತ್ತು 2 ಜೋಡಿ ಮೇಲೆ ಕಾಲಿಡೋಕೆ ಹೋಗ್ಬಿಡ್ರಿ. ಜೀವನದಲ್ಲಿ ಒಂದೇ ಇಟ್ಕೊಳ್ಳಿ, ಮುಂದೆ ಜೀವನ ತುಂಬಾ ಚೆನ್ನಾಗಿ ರೂಪಿಸ್ಕೋಬಹುದು. ಸೊ ಆದ್ರಿಂದ ಎಲ್ಲ ಯುವಕರಿಗೆ ಹೇಳೋದಷ್ಟೇ, ಪೇಷನ್ಸ್ ಆಗಿರಿ, ಆರಾಮಾಗಿರಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕನ್ನಡ ರಾಜ್ಯೋತ್ಸವದ ಎಲ್ರಿಗೂ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.